ರೈತರ ಹಕ್ಕುಪತ್ರ ವಜಕ್ಕೆ ನೋಟಿಸ್ ನೀಡಿರೋದನ್ನ ವಾಪಸ್ ಪಡೆಯದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ 50 ರಿಂದ 60 ವರ್ಷಗಳ ಹಿಂದೆ ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ರೈತರಿಗೆ ಕೊಟ್ಟಿರುವ ಜಮೀನಿನ ಹಕ್ಕುಪತ್ರಗಳನ್ನು ವಜಾ ಮಾಡಲು ಎಸಿ ಕಚೇರಿಯ ಮೂಲಕ ಕಡೆಕಲ್, ಉಂಬ್ಳೆಬೈಲು ಪಂಚಾಯಿತಿ, ಲಕ್ಕಿನಕೊಪ್ಪ, ಹಾಲಲಕ್ವಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ 600ಕ್ಕೂ ಹೆಚ್ಚು ನೋಟಿಸ್ಗಳನ್ನು ನೀಡಿ ರೈತರಿಗೆ ಅಲೆದಾಡಿಸುತ್ತಿದ್ದಾರೆ. ಅರಣ್ಯ ಇಲಾಖೆ, ಸಿಸಿಎಫ್ ಕಚೇರಿಯಿಂದಲೂ ನೋಟಿಸ್ ಕೊಡಲಾಗಿದೆ. 600ಕ್ಕೂ ಹೆಚ್ಚು ರೈತರಿಗೆ ನೋಟಿಸ್ ನೀಡಿದ್ದಾರೆ. ಕಂದಾಯ ಇಲಾಖೆ ಕೊಟ್ಟಿರುವ ಹಕ್ಕುಪತ್ರಗಳನ್ನು ವಜಾ ಮಾಡಿ ಎಂದು ಅರಣ್ಯ ಇಲಾಖೆ ಉಪವಿಭಾಗಾಧಿಕಾರಿ ಪತ್ರ ಬರೆದಿದೆ. ರೈತರು ಕಾನೂನು ಬಾಹಿರವಾಗಿ ಭೂ ಮಂಜೂರಾತಿ ಮಾಡಿಕೊಂಡಿದ್ದಾರೆ ಎಂದು ಅರಣ್ಯ ಇಲಾಖೆ ಆಪಾದಿಸಿದೆ. ಇದು ಖಂಡನೀಯವಾಗಿದ್ದು, ಸರ್ಕಾರವಾಗಲಿ ಮಂತ್ರಿಗಳಾಗಲಿ ಇದನ್ನು ಬಗೆಹರಿಸುವ ಕೆಲಸ ಮಾಡ್ತಾ ಇಲ್ಲ. ಕೋರ್ಟ್ ಆದೇಶ ಇದು, ನಾವೇನು ಮಾಡಲು ಆಗೋದಿಲ್ಲ ಎಂದು ಕೈ ತೊಳೆದುಕೊಳ್ತಿದ್ದಾರೆ. ಅಧಿವೇಶನದಲ್ಲಿ ಜಿಲ್ಲೆಯ ರೈತರಿಗೆ ಸರ್ಕಾರ ಹಕ್ಕುಪತ್ರ ನೀಡಿರುವುದನ್ನು ವಜಾ ಮಾಡುವಂತೆ ಆಗ್ರಹಿಸಬೇಕು. ಅರಣ್ಯ ಹಕ್ಕು ಕಾಯ್ದೆ ಹಾಗೂ ಅರಣ್ಯ ಸಂರಕ್ಷಣಾ ಕಾಯ್ದೆ ಪ್ರಕಾರ ರೈತರಿಗೆ ಭೂ ಮಂಜೂರಾತಿ ಮಾಡಲು ಕ್ರಮ ಕೈಗೊಳ್ಳಬೇಕು. ಯಾವುದೇ ಸರ್ಕಾರ ಇರಲಿ, ಯಾವುದೇ ಜನಪ್ರತಿನಿಧಿ ಇರಲಿ, ನಮ್ಮ ಪರ ಧ್ವನಿ ಎತ್ತಬೇಕೆಂದು ಆಗ್ರಹಿಸಿದ್ದಾರೆ. ನಾವು ಮಂಜೂರು ಮಾಡಿರೋ ಜಮೀನೆಲ್ಲ ನಮ್ಮದು ಅಂತಾರೆ. ಇದು ನನ್ನ ಕೈಯಿಂದ ಬಗೆಹರಿಸೋದಕ್ಕೂ ಕಷ್ಟ, ಉನ್ನತ ಮಟ್ಟದಲ್ಲಿ ಬಗೆಹರಿಬೇಕು ಅಂದರು. ಮುಖ್ಯಮಂತ್ರಿಗಳಿಗೆ ಅವ್ರು ಹೇಳಲಿಲ್ಲ. ಇವತ್ತು ಮುಖ್ಯಮಂತ್ರಿಗಳಾದವರು ಜೊತೆಗೆ ಉಪಮುಖ್ಯಮಂತ್ರಿಗಳಾದವರು ಈ ಹಿಂದೆ ಶಿವಮೊಗ್ಗಕ್ಕೆ ಬಂದಾಗ 2 ವರ್ಷದ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಬಂದಾಗ, ಚುನಾವಣೆಗೂ ಮುಂಚೆ ಮಧು ಬಂಗಾರಪ್ಪನವ್ರ ಪಾದಯಾತ್ರೆಗೆ ಬಂದಾಗ ನಾವು ತಕ್ಷಣವೇ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತೀವಿ ಅಂತ ಮಾತು ಕೊಟ್ಟಿದ್ರು. ಆದರೆ 2 ವರ್ಷ ಆದರೂ ಸಹ ಹಲವಾರು ಸರಿ ಹೇಳಿದ್ರು ಸಹ ಈ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಜೊತೆಗೆ ಹಿಂದೆ ಸರ್ಕಾರ ಮಾಡಿದವರು ಅವ್ರ ಕಾಲದಲ್ಲೇ ಈ ತೀರ್ಪುಗಳೆಲ್ಲ ಆದವು. ಇವತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಇದ್ದಾರೆ, ಅವ್ರ ಮಗ ಇವತ್ತು ರಾಜ್ಯ BJP ಅಧ್ಯಕ್ಷರಿದ್ದಾರೆ, ಜೊತೆಗೆ ಸಂಸದರಿದ್ದಾರೆ. ಇವರು ಯಾರೂ ಸಹ ಯಾವುದೇ ಪಕ್ಷದ ಮುಖಂಡರು ಸಹ ಇವತ್ತು ರೈತರ ನೆರವಿಗೆ ಬರದೇ ಇರೋದ್ರಿಂದ ನಮ್ಮ ಆಗ್ರಹ ಏನಂದರೆ, ಶಾಸನಸಭೆ ಇವತ್ತಿಂದ ಪ್ರಾರಂಭ ಆಗಿದೆ, ಅಲ್ಲಿ ರೈತರ ಸಮಸ್ಯೆಗಳನ್ನು ಗಟ್ಟಿಯಾಗಿ ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಶಾಸಕರುಗಳು ಮಾಡಬೇಕು ಅಂತ ಈಗ ಎಲ್ಲರಿಗೂ ಸಹ ನಾವು ಹೇಳಿದ್ದೀವಿ. ಬಹಿರಂಗವಾಗೂ ಹೇಳಿದ್ದೀವಿ, ವೈಯಕ್ತಿಕವಾಗೂ ಹೇಳಿದ್ದೀವಿ. ಇವತ್ತು ಅವರು ಜನಪ್ರತಿನಿಧಿಗಳು ಗಟ್ಟಿಯಾಗಿ ನಮ್ಮ ಈ ಜನರ ಸಮಸ್ಯೆಯನ್ನು ಹೇಳದೇ ಇದ್ದರೆ ನಾವು ಈ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವಿರುದ್ಧ, ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಇವರೆಲ್ಲರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಅದಕ್ಕೆ ಅಂತಿಮವಾಗಿ ನಾವೊಂದು ಈ ಅಧಿವೇಶನ ಮುಗಿಯೋದ್ರವರೆಗೆ ನಾವು ಕಾಯಕ್ಕೆ ಹೋಗಲ್ಲ. ಅಧಿವೇಶನದ ಅವಧಿಯಲ್ಲೇ ಅವರು ಚರ್ಚೆ ಮಾಡೋದಕ್ಕೆ ಆಗ್ರಹ ಮಾಡಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ. ಇವತ್ತು ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆ, ಇದರ ಜೊತೆಗೆ ಮುಖ್ಯ ಸಮಸ್ಯೆಯನ್ನು ಇವತ್ತು ಪತ್ರಿಕಾ ಹೇಳಿಕೆಯಲ್ಲಿ ವಿವರವಾಗಿ ನಿಮಗೆ ಕೊಟ್ಟಿದ್ದೇವೆ. ಇವತ್ತು ಈ ಸಮಸ್ಯೆನ ಏನಾದ್ರು ಬಗೆಹರಿಸದೆ ಹಿಂಗೆ ರೈತರಿಗೆ ಹಕ್ಕುಪತ್ರ, ಒಬ್ಬ ಬಡವರಿಗೆ ತಹಸೀಲ್ದಾರ್ ಹಕ್ಕುಪತ್ರ ಕೊಟ್ಟಾಗ ದೇವರೇ ಕೊಟ್ಟ ಅಂತ ಕೈ ಮುಗಿದಿರ್ತಾರೆ. ಅಂಥ ಹಕ್ಕುಪತ್ರಕ್ಕೆ ಬೆಲೆ ಇಲ್ಲ ಅಂತ ಗೊತ್ತಾಗ ರೈತರ ಪರಿಸ್ಥಿತಿ ಏನಾಗ್ಬೋದು ಅಂಥೇಳಿ ನೀವು ಊಹೆ ಮಾಡ್ಬೋದು. ಅದಕ್ಕೋಸ್ಕರ ನಾವು ಅನಿವಾರ್ಯವಾಗಿ ಕಾನೂನು ಭಂಗ ಚಳವಳಿಯನ್ನು ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಇವತ್ತು ತಹಸೀಲ್ದಾರ್ ಕೊಟ್ಟಂಥ ಹಕ್ಕುಪತ್ರಕ್ಕೆ 50 ವರ್ಷ, 60 ವರ್ಷ, 40 ವರ್ಷದಿಂದ ಕೊಟ್ಟಂಥ ಹಕ್ಕುಪತ್ರವನ್ನು ಅದರ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇವ್ರು ಯಾರೂ ಅದಕ್ಕೆ ಮಾನ್ಯತೆ ಕೊಡಿಸೋದಕ್ಕಾಗದೆ ರೈತರಿಗೆ ರಕ್ಷಣೆ ಕೊಡೋಕ್ಕಾಗದೇ ಇರೋದ್ರಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕಂಥ ಚಳವಳಿನೇ ನಾವು ಮಾಡೋದು ಅನಿವಾರ್ಯ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಸದ್ಯದಲ್ಲೇ ದಿನಾಂಕವನ್ನು ನಿಗದಿ ಮಾಡಿ ಇಡೀ ಜಿಲ್ಲೆಯಲ್ಲಿ ರೈತರು ಸೇರ್ಕೊಂಡು ದೊಡ್ಡ ಪ್ರತಿಭಟನೆಯನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ಕಾನೂನು ಭಂಗ ಹೋರಾಟಕ್ಕೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧದ ಹೋರಾಟಕ್ಕೆ ಅವಕಾಶ ಕೊಡದೆ ಇವತ್ತು ಸರ್ಕಾರ ರೈತರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಕಾನೂನು ಬಾಹಿರವಾಗಿ ಹಕ್ಕುಪತ್ರ ಪಡೆದಂಥವರಿಗೆ ಖಾತೆ ಇದೆ, ಬೋರ್ವೆಲ್ ತೆಗೆದಿದ್ದಾರೆ, ಪಾಣಿ ಆಗಿದೆ, ಆಮೇಲೆ ಲೋನ್ ತೆಗೆದಿದ್ದಾರೆ, ತೋಟಗಳು ಬೆಳೆದು ನಿಂತು 40-50 ವರ್ಷ ಆಗಿದೆ. ಅದನ್ನು ಇವತ್ತು ನೋಟಿಸನ್ನು ವಾಪಸ್ ಪಡಿಬೇಕು, ಇಲ್ಲಾಂದರೆ ತೀವ್ರವಾಗಿ ನಾವು ಜಿಲ್ಲೆಯಲ್ಲಿ ಚಳವಳಿ ಮಾಡ್ತೀವಿ ಅಂತ ಹೇಳಿ